ಕಾಲಿಗೆ ಗಾಯಗೊಂಡು ಹಾರಲಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಮಂಗವನ್ನ ರಕ್ಷಿಸಿ ಉಡುಪಿಯ ಜಿಲ್ಲಾ ನಾಗರಿಕ ಸಮಿತಿ ಪ್ರಾಣಿದಯೆ ತೋರಿದೆ. ಉದ್ಯಾವರ ಪಶು ಚಿಕಿತ್ಸಾಲಯದ ಪಶುವೈದ್ಯ ಡಾಕ್ಟರ್ ಸಂದೀಪ್ ಕುಮಾರ್ ಅವರು ಔಷಧೋಪಚಾರ ನೀಡಿದ ಬಳಿಕ ಮಂಗವನ್ನ ಆರೈಕೆಗಾಗಿ ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಕೇಶವ ಪೂಜಾರಿಯವರ ವಶಕ್ಕೆ ನೀಡಲಾಗಿದೆ. ಮಂಗವು ಜಿಯುವಾಗ ಜಂಗು ಹಿಡಿದ ಕಬ್ಬಿಣದ ಕಂಬಿ ಕಾಲಿಗೆ ತಾಗಿದ್ದು, ಕಾಲಿಗಾದ ಗಾಯವು ಕೊಳೆತು ಹುಳಗಳಾಗಿ ಗ್ಯಾಂಗ್ರೀನ್ಗೆ ತಿರುಗಿತ್ತು. ನಡೆದಾಡುವ ಹಾರುವ ಶಕ್ತಿ ಕಳೆದುಕೊಂಡಿದ್ದ ಮಂಗ ಬೀದಿ ನಾಯಿಗಳ ಆಕ್ರಮಣಕ್ಕೆ ಬಲಿಯಾಗುವ ಸ್ಥಿತಿಯಲ್ಲಿತ್ತು. ಪ್ರಾಣಿಪ್ರಿಯೆ ಅವರು ಶಂಕರಪುರದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಮಂಗವನ್ನ ಉಡುಪಿಗೆ ತಂದು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ವಳಕಾಡು ಅವರಿಗೆ ಒಪ್ಪಿಸಿದ್ರು. ಆ ಬಳಿಕ ವಳಕಾಡು ಅವರು ಮಂಗದ ಚಿಕಿತ್ಸೆ ಮತ್ತು ಆರೈಕೆಗೆ ಸೂಕ್ತ ವ್ಯವಸ್ಥೆ ಮಾಡಿದರು.